ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಡೇ ಬಂದು ಆಲ್ಮೋಸ್ಟ್ 6:30 ವಿಡಿಯೋ ಶುರು ಮಾಡ್ತಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊತಿದ್ದೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ನಾನು ಲಾಂಗ್ ವಿಡಿಯೋ ಹಾಕಿ. ನಾನು ಊರಿಗೆ ಹೋಗಿರೋ ಕಾರಣದಿಂದ ಅಲ್ಲಿ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ. ಹಾಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಆದ್ದರಿಂದ ಅಪ್ಲೋಡ್ ಮಾಡೋಕ್ಕೆ ಸಹ ಆಗಲಿಲ್ಲ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಕೊನೆ ತನಕ ನೋಡಿ. ಹಾಗೆ ಒಂದು ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ರೀತಿ ಈ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಮುಂಚೆನೇ ತಲುಪುತ್ತೆ. ಹಾಗೆ ಈ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಅದೇ ರೀತಿ ಇವತ್ತಿನ ರೆಸಿಪಿ ಬಂದು ನಾನು ಸಿಂಪಲ್ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ಹಾಗೆ ಇವತ್ತೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಹಾಗೆ ಊರಿಗೆ ಹೋಗಿ ಬಂದಿರೋದ್ರಿಂದ ತುಂಬ ಟಯರ್ಡ್ ಆಗಿತ್ತು. ನೈಟ್ ಏನು ಕೆಲಸ ಮಾಡ್ಕೊತಿಲ್ಲ. ಮಾರ್ನಿಂಗ್ ಎದ್ದೆ ಎಲ್ಲ ಕೆಲಸ ಮಾಡಿಕೊಂಡೆ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಅವಳು ಎದ್ದ ಮೇಲೆ ಅವಳಿಗೆ ಹಾಲು ಕಾಯಿಸ್ಕೊಡ್ಬೇಕಾಗುತ್ತೆ. ಅವಳು ಹೇಳೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತು ವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೂ ಮಾಡ್ಕೊಂಡಿರಲಿಲ್ಲ. ನೈಟು ತುಂಬ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಸಿಂಪಲಾಗಿ ಉಪ್ಮಾ ಮಾಡ್ಕೊಂಡು ತಿನ್ಕೊಂಬಿಟ್ವಿ. ನೈಟ್ ತಿನ್ಕೊಂಡು ಮಲ್ಕೊಬಿಟ್ವಿ. ಅದೇ ರೀತಿ ಇವತ್ತು ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ ಜಾರ್ಗೆ. ಹಾಗೆ ಒಂದು 3 ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಈರುಳ್ಳಿ ಒಂದು ಅರ್ಧ, ಹಾಗೆ ಒಂದು 10-15 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ತರಕಾರಿ ಬಂದು ನಾನು ಬೀನ್ಸು, ಕ್ಯಾರೆಟು, ಬದನೆಕಾಯಿ ಸಿಂಪಲಾಗಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬಂದು ನಾನು 2 ಚಕ್ಕೆ, 2 ಲವಂಗ, 2 ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ನಾನು ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಎಲ್ಲ ತೊಗೊಂಡು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ, ಸಿಂಪಲ್ಲಾಗಿ. ಅದೇ ಸಪ್ರೇಟಾಗಿ ಹಾಕ್ತೀನಿ ರೆಸಿಪಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಹಾಗೆ ತುಂಬ ದಿನದಿಂದ ಒಂದು ವಿಡಿಯೋ ಓಡ್ತಿದೆ ಅಮ್ಕು ಡುಮ್ಕುದು. ಒಂದು ಪಬ್ಬದು ಏನೋ ವಿಡಿಯೋ ನಡೀತಿದೆಯಲ್ವಾ, ಇಬ್ಬರು ಕೂತ್ಕೊಂಡು ಆರಾಮಾಗಿ ಬಗೆಹರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಅವರು ತುಂಬ ಟ್ರೋಲುಗಳು ಮಾಡಿಕೊಂಡು, ವಿಡಿಯೋ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ವ್ಯೂಸು ಸಿಗುತ್ತೆ. ಅವರು ತುಂಬ ಫೇಮಸ್ಸು ಆಗ್ತಾರೆ ಅಂದ್ಕೊಂಡು ಆ ಥರ ಮಾಡ್ತಿದ್ದಾರೇನೋ ಅಂದ್ಕೊತೀನಿ. ಯಾರೋ ಸಿಸ್ಟರ್ಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಅವ್ರ ಅಕ್ಕ ವಾಯ್ಸ್ ರೈಸ್ ಮಾಡಿದಾರಲ್ಲ, ಅದ್ರ ಬಗ್ಗೆಯೂ ಎಲ್ಲರೂ ಒಂದು ಕಡೆ ಸೇರಿಕೊಂಡು, ಅವ್ರ ತಂಗಿ, ಅವ್ರ ತಮ್ಮ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಇಷ್ಟವರೆಗೂ ಹೋಗ್ತಾ ಇಲ್ಲ. ಮಾತಾಡೋರ ಬಾಯಿಗೆ ಅದೇನೋ ಸಕ್ಕರೆನೋ ಏನೋ ಹಾಕ್ತಾರಲ್ವ, ಆ ಥರ ಆಗೋಗ್ಬಿಟ್ಟಿದೆ ಅವ್ರದ್ದು. ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮಗೆ ಈ ವಿಷಯ ಬಗ್ಗೆ ಎಲ್ಲರೂ ನೋಡಿರ್ತೀರ ಅಂದ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡಿ. ಅದೇ ರೀತಿ ಊರಿಗೆ ಹೋಗಿದ್ವಿ ಫ್ರೈಡೇ ಆಫ್ಟರ್ನೂನ್ ಒಂದು 11:30 ಹತ್ತಿರ ಇಲ್ಲಿ ಬಿಟ್ವಿ. ಊರಿಗೆ ಹೋಗುವಷ್ಟರಲ್ಲಿ 2:30 ಆಗಿತ್ತು. ನಮ್ಮ ಮಗಳಿಗೆ ಮಡಿ ಕೊಡಬೇಕು ಅಂತ ಹೋಗಿದ್ವಿ. ಹಾಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೋದ್ವಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಾಯಿತು. ಅವಳು ಅಳ್ಳಲ್ಲ ಅಂದ್ಕೊಂಡಿದ್ದೆ ನಾನು, ಸ್ವಲ್ಪ ಸರಿ ಹೋಗಿರ್ತಾಳೆ ಅಂತ. ಆದರೆ ಅವಳು ತುಂಬಾ ಹತ್ತು ಮುಡಿ ಕೊಡುವಾಗಂತೂ 6 ಮೆಂಬರ್ 7 ಮೆಂಬರ್ ಅವಳನ್ನ ಹಿಡ್ಕೊಂಡಿದ್ವಿ. ಅವಳು ಇರಲೇ ಇಲ್ಲ. ಆದ್ರೂ ಮಾಡಿಸ್ಬಿಟ್ವಿ. ಯಾವಾಗಲಿದ್ರೂ ಮಾಡಿಸ್ಲೇಬೇಕಲ್ವಾ, ಮಗು ಅಳ್ಳುತ್ತೆ ಅಂತಂದ್ಬಿಟ್ಟು ಸಮಾಧಾನ ಮಾಡಿಸಿ ಹಂಗೆ ಸಮಾಧಾನ ಮಾಡಿಸ್ಬಿಟ್ವಿ. ಆಮೇಲೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಆರಾಮಾಗಿ ಮಿಂಗಲ್ ಹಾಕ್ಕೊಂಡು ಆರಾಮಾಗಿದ್ವಿ. ಕೂದಲು ಕೊಡುವಾಗ ಮಾತ್ರ ತುಂಬಾ ಹತ್ತು. ಅದಾದಮೇಲೆ ನೋಡಿ ಈ ಥರ ಎಲ್ಲ ಮಾಡಿಕೊಂಡೆ ಪಲಾವ್ಗೆ. ಸಪ್ರೇಟಾಗಿ ರೆಸಿಪಿ ನನ್ನ ಲಾಗಲ್ಲಿ ಹಾಕ್ತೀನಿ. ಯಾವಾಗಲೂ ಹೇಳ್ತೀನಿ, ನಾನು ಏನೇ ಟೊಮೆಟೊ ಬಾತ್ ಆಗಲಿ, ಏನೇ ಬಾತ್ಗಳಾಗಲಿ, ಬಿರಿಯಾನಿ ಆಗಲಿ ಮಾಡಲಿ, ಅಕ್ಕಿ ಮುಂಚೆನೇ ನೆನೆಸಿಟ್ಕೋಬೇಕು. 1/2 ಅವರ್ ಅಥವಾ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ಮಿನಿಮಮ್ ನೆನೆಸಿಟ್ಕೊಂಡ್ರೆ ಅನ್ನ ಮಾತ್ರ ತಿನ್ನೋಕ್ಕಂತೂ ತುಂಬ ಚೆನ್ನಾಗಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ಆರಾಮಾಗಿ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ ಕೂಡ ಅಷ್ಟೇ, ಯಾವುದೇ ಬಾತ್ಗೆ ಹಾಕಲಿ ಅದರ ಟೇಸ್ಟೇ ಬೇರೆ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ
ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟು ನಾನು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಹಾಕಿ ಬದನೆಕಾಯಿ, ಹೀರೆಕಾಯಿ, ಹಾಗೆ ಒಂದು ಟೊಮೆಟೊ, ಬೀನ್ಸು ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡಿದ್ದೆ. ಎಲ್ಲ ಎಲ್ಲ ಬೇಳೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ತರಕಾರಿ ಎಲ್ಲ ತೊಳೆದ್ಬಿಟ್ಟು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ, ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ಅದಾದಮೇಲೆ ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋಣ ಖಾರಕ್ಕೆ ಅಂದ್ಬಿಟ್ಟು ಮಿಕ್ಸಿ ತೊಗೊಂಡಿದ್ದೀನಿ. ಒಂದು ಜಾರಿಗೆ ಒಂದು 4-5 ಬೆಳ್ಳುಳ್ಳಿ ಪೀಸಸ್ ಹಾಕ್ಕೊಂಡು, ಹಾಗೆ ಒಂದು ಹಾಫ್ ಈರುಳ್ಳಿ, ಹಾಗೆ ಶುಂಠಿ 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ, ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಪಪ್ಪು 1-3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಧನಿಯಾ ಪೌಡರು, ಅದು ಒಂದು 2-3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಧನಿಯಾ ಪುಡಿ ಮಾಡ್ಕೊತೀವಲ್ಲ ಅದೇ ಹಾಕ್ತೀನಿ. ನಾನು ಊರಿಂದ ತೊಗೊಂಬರ್ತೀನಿ, ನಮ್ಮಮ್ಮ ಅವ್ರ ಮನೆಯಿಂದ ತೊಗೊಂಬರ್ತೀನಿ. ಹಾಗೆ ನಾನೇನು ಹೇಳಿ ತೊಗೊಳ್ಳಲ್ಲ ಧನಿಯಾ ಪೌಡರು. ಮನೇಲಿ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೆ ಅದು ತೊಗೊತೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಹಾಕಿ ಮಿಕ್ಸಿಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬೇಳೆ ಎಲ್ಲ ಬೆಂದಿತ್ತು. ಹಾಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ನೀವು ತುಂಬ ತಿಕ್ಕಾಗಿ ತಿಂತೀರಾ ಸಾಂಬಾರು, ಇಲ್ಲ ತೆಳುವಾಗಿ ತಿಂತೀರಾ ಅನ್ನೋದು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಒಗ್ಗರಣೆಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡು, 1-2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡೆ. ಹಾಗೆ ಮುದ್ದೆ ಕೂಡ ಮಾಡಿಕೊಂಡೆ. ನೈಟಿಗೆ ಮಾಡಿರೋದು ಮುದ್ದೆ, ನಾನು ಮಧ್ಯಾಹ್ನಕ್ಕೆ ಅನ್ನ ಮಾಡಿಕೊಂಡೆ. ಹಾಗೆ ವಾರ ಇರೋದರಿಂದ ಪೂಜೆನೂ ಕೂಡ ಮಾಡಿದೆ. ತುಂಬ ಚೆನ್ನಾಗಿತ್ತು ಪೂಜೆನೂ ಅಷ್ಟೇ, ಒಂಥರ ಪಾಸಿಟಿವ್ ವೈಬ್ ಆಗುತ್ತೆ ಪೂಜೆ ಮಾಡಿದರೆ. ಹಾಗೆ ಪಲಾವ್ಗೆ ಅಂತೆ ಮಾರ್ನಿಂಗ್ ಮೊಸರು ಬಜ್ಜಿ ಮಾಡಿದ್ದೆ. ಹಾಗೆ ಲಾಸ್ಟಲ್ಲಿ ಬಂದಿದೆ ಇದು ನೋಡ್ಕೊಳ್ಳಿ. ಈ ರೀತಿ ಮಾಡಿದೆ. ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಮೊಸರು ಬಜ್ಜಿ. ಅಷ್ಟೊಂದು ಏನು ಹಾಕೋಲ್ಲ, ಸ್ವಲ್ಪ ಹಾಕ್ಕೊಂಡು ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತೀನಿ. ಹಾಗೆ ನನ್ನ ಮಗಳನ್ನ ಈವ್ನಿಂಗ್ ಪಾರ್ಕಿಗೆ ಅಂತ ಕರ್ಕೊಂಡು ಹೋದೆ. 3-4 ಡೇಸ್ ಆಯ್ತಲ್ಲ ಊರಿಗೆ ಹೋಗಿ, ಅವ್ಳು ಕರ್ಕೊಂಡು ಹೋಗಿಲ್ಲ ಅಂತ ಕರ್ಕೊಂಡು ಹೋದೆ. ಯಾವ ರೀತಿ ಆಟ ಆಡ್ತಿದ್ದಾಳೆ ನೋಡಿ ನೀವೇ. ಕೂತ್ಕೋ. ಯಾವಾಗ ನೀನು ಕೂತ್ಕೊಂಡು ಆಡೋದು ನೀನು? ಹಂಗೇನಾ ಕೂತ್ಕೊಳ್ಳೋದು? ಹೋಗೋಣ ಮನೆಗೆ, ಹೋಗೋಣ ಚಿನ್ನಿ ಮನೆಕ? ಹೋಗೋಣವಾ ಮನೆಕ? ಹೋಗೋಣವಾ ಮನೆಕ? ಹೋಗೋಣವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.